ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಧಾನಿ ಕಚೇರಿಯಲ್ಲಿ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಭದ್ರಾ ಸೇರಿ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆಯಾಗಿದೆ. ಮಹದಾಯಿ ಮೇಕೆದಾಟು ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಯಾಗಿದೆ ಇಬ್ಬರ ಮಧ್ಯೆ. ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆನೂ ಕೂಡ ಸಿಎಂ ಮನವಿ ಮಾಡಿದ್ದಾರೆ. ತೆರಿಗೆ ತಾರತಮ್ಯದ ಬಗ್ಗೆಯೂ ಕೂಡ ಗಮನ ಕೊಡೋದಕ್ಕೆ ಮನವಿ ಸಲ್ಲಿಸಿದ್ದಾರೆ. ಪ್ರಧಾನಿ ಭೇಟಿ ವೇಳೆ ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಥ್ ನೀಡಿದ್ರು. ಅಂದ್ರೆ ಇಷ್ಟು ದಿನ ಸಿದ್ದರಾಮಯ್ಯ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಸಿಎಂಗಳ ಜೊತೆ ಚರ್ಚೆ ಮಾಡ್ತಾರೆ, ಮಾತಾಡ್ತಾರೆ. ಆದ್ರೆ ನಮ್ಮ ಜೊತೆನೇ ಮಾತಾಡಲ್ಲ, ಅವರು ಟೈಮ್ ಕೇಳಿದ್ರು ಕೂಡ ಟೈಮ್ ಕೊಡ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಆ ಸಂದರ್ಭ ಆ ಗಳಿಗೆ ಕೂಡಿ ಬಂದಿದೆ ಅಂತಂಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಡಿಸಿಎಂ ಇಬ್ರು ಕೂಡ ಸೇರಿ. ಏನು ರಾಜ್ಯದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳಾಗಿರಬಹುದು, ಅನುದಾನ ಆಗಿರಬಹುದು, ಇದೆಲ್ಲದರ ಬಗ್ಗೆ ಮಹತ್ವದ ಚರ್ಚೆಯಾಗಿದೆ, ಮಾತುಕತೆಯಾಗಿದೆ. ಪ್ರಮುಖವಾಗಿ ಭದ್ರಾ, ಮಹದಾಯಿ, ಮೇಕೆದಾಟು ಯೋಜನೆಗಳ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ ಈ ಭೇಟಿಯಲ್ಲಿ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಆಗಿರಬಹುದು, ತೆರಿಗೆಯಲ್ಲಿ ತಾರತಮ್ಯ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಇಷ್ಟು ದಿನ ಸಿದ್ದರಾಮಯ್ಯ ಅವರು ಪ್ರಧಾನಿಗಳು ಟೈಮ್ ಕೊಡ್ತಿಲ್ಲ ಅನ್ನೋ ಕಂಪ್ಲೇಂಟ್ ಮಾಡ್ತಿದ್ರು. ಫೈನಲಿ ಆ ಟೈಮ್ ಇವತ್ತು ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಏನೆಲ್ಲ ಚರ್ಚೆ ಆಗಿದೆ, ಏನೆಲ್ಲ ಮಾತುಕತೆಯಾಗಿದೆ? ಸಭಾ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಂದರೆ ಕಚೇರಿ ಏನಿದೆ ಸಂಸತ್ ಭವನದಲ್ಲಿ, ಅಲ್ಲಿ ಹೋಗಿ ಸಿದ್ದರಾಮಯ್ಯನವರು ಭೇಟಿಯನ್ನು ಮಾಡ್ತಾರೆ. ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 6 ಅಂಶಗಳ ವಿಚಾರವಾಗಿ ಏನಂದರೆ ಪ್ರಸ್ತಾಪನೆಯನ್ನು ಮಾಡ್ತಾರೆ. ಮೊದಲನೇದು ಏನಂದರೆ ಬಹಳಷ್ಟು ಪ್ರಮುಖವಾಗಿರುವಂಥದ್ದು, 2 ವರ್ಷಗಳ ಹಿಂದೆ ಯಾವಾಗ ಏನಂತಂದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನಂದರೆ ಹಣವನ್ನು ಬಜೆಟಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಆ ಹಣವನ್ನು ಇನ್ನೂವರೆಗೂ ಸಹಿತ ಕೊಟ್ಟಿಲ್ಲ, 5,400 ಕೋಟಿ ರೂಪಾಯಿ. ಆ ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂತಹ ವಿಚಾರವನ್ನು ಕಳೆದ 1 ವರ್ಷಗಳಿಂದಲೂ ಸಹಿತ ನಿರಂತರವಾಗಿ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆ ಹಣ ಇನ್ನೂವರೆಗೂ ಸಹಿತ ಯಾವುದೇ ಕಾರಣಕ್ಕೂ ಬಂದಿಲ್ಲ, ಹಾಗಾಗಿ ಅದನ್ನು ಬಿಡುಗಡೆ ಮಾಡಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ರೈತರಿಗೆ ಏನಂದರೆ ಬಡ್ಡಿಯ ರೂಪದಲ್ಲಿ, ಸಾಲದ ರೂಪದಲ್ಲಿ ಕೊಡಬೇಕಾಗಿರ್ತಕ್ಕಂತಹ ಹಣದಲ್ಲಿ ಏನು 58% ಕಡಿತವನ್ನು ಮಾಡಲಾಗಿದೆ ಅಲ್ಲ ಕೇಂದ್ರ ಸರ್ಕಾರ, ಇದು ಏನಂದರೆ ಬಹಳಷ್ಟು ಬೇಸರದ ಸಂಗತಿ. ಯಾಕಂದರೆ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೊಡಬೇಕಾಗಿರುವಂಥದ್ದು, ಅಂದರೆ ಸಾಲವನ್ನು ಕೊಡಬೇಕಾಗಿರುವಂಥದ್ದು. ಹಾಗಾಗಿ ಆ ಹಣವನ್ನು ಕೊಡೋದಕ್ಕೆ ಅನುವನ್ನು ಮಾಡಿಕೊಡಬೇಕು. ಆ ಮೂಲಕವಾಗಿ ಪೂರ್ತಿ ಹಣವನ್ನು ಏನಂದರೆ 5,000ಕ್ಕೂ ಹೆಚ್ಚು ಕೋಟಿ ಏನಿದೆ ಅದು ಪೂರ್ತಿ ಹಣವನ್ನು ಏನಂದರೆ ಬಿಡುಗಡೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಪ್ರಧಾನಿ ಅವರಿಗೆ ಸಿದ್ದರಾಮಯ್ಯನವರು ಅಂದರೆ ಮನವರಿಕೆ ಮಾಡ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು. ಬೆಂಗಳೂರಲ್ಲಿ ಈಗಾಗಲೇ ಹೆಚ್ಚಿನ ಜನಸಂದಣಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ IT-BT ಸೆಕ್ಟರ್ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಜೊತೆಗೆ 2 ಟೈರ್ ಸಿಟೀಸ್ ಅಂತ ಏನು ಕರೆಯಲಾಗುತ್ತೆ, ಒಟ್ಟು 13 ಸಿಟಿಗಳನ್ನು ಕರ್ನಾಟಕದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಮೂಲ ಸೌಕರ್ಯಗಳಾಗಿರ್ಬೋದು ಮತ್ತು ಸಿಟಿ ಡೆವಲಪ್ಮೆಂಟ್ಗೋಸ್ಕರ ಏನಂತಂದರೆ ವಿಶೇಷವಾದಂತಹ ಅನುದಾನವನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಮೆನ್ಷನ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತಹ ಏನಂದರೆ ಮಹದಾಯಿ ಯೋಜನೆ ಆಗಿರ್ಬೋದು ಅಥವಾ ಮೇಕೆದಾಟು ಯೋಜನೆಗಳಾಗಿರ್ಬೋದು. ಮಹದಾಯಿ ಯೋಜನೆಗೆ ಅರಣ್ಯ ಇಲಾಖೆಯಿಂದ ಅಂದರೆ ಕೇಂದ್ರದ ಪರಿಸರ ಇಲಾಖೆಯಿಂದ ಯಾವುದೇ ಕಾರಣಕ್ಕೂ ಸಹಿತ ಇನ್ನೂವರೆಗೂ ಸಹಿತ ಪರ್ಮಿಷನ್ ಸಿಕ್ಕಿಲ್ಲ. ಹಾಗಾಗಿ ಆ ಪರ್ಮಿಷನನ್ನು ಗ್ರಾಂಟ್ ಮಾಡಿಕೊಡ್ಬೇಕು. ಮತ್ತು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನಂದರೆ ತಮಿಳುನಾಡಿನ ಸರ್ಕಾರ ಜೊತೆಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಆದಷ್ಟು ಬೇಗ ಇದಕ್ಕೆ ಅನುವನ್ನು ಮಾಡಿಕೊಡಬೇಕು ಅನ್ನುವಂತಹ ವಿಚಾರ. ಒಟ್ಟು 6 ಅಂಶಗಳನ್ನು ಕೇಳಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಇನ್ನೇನು ಕೇವಲ 1 ಗಂಟೆಯ ನಂತರ ಬಂದು ಸಿದ್ದರಾಮಯ್ಯನವರೇ ಸಂಪೂರ್ಣವಾದಂತಹ ವಿವರವನ್ನು ಕೊಡಲಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.